ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕೊಡಗು ಡಿಸ್ಟಿಕ್ ಸೋಮವಾರಪೇಟೆ ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಗಣೇಶ್ ಅಂತ ಹೇಳಿ. ಈಗ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿರುವಂತ ಸರ್? ಈಗ ಮಾದಾಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿರುವಂತದ್ದು. ಹೇಗೆ ಅನ್ನಿಸ್ತಿದೆ ಸರ್ ರಾಜಕೀಯ ಜೀವನ? ಬರೀ ಚೆನ್ನಾಗಿದೆ, ಉತ್ತಮವಾಗಿದೆ ಸರ್. ಈ ಬಾರಿ ಈಗ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಮತಗಳ ಅಂತರದಿಂದ ವಿಜೇತರಾದಂತದ್ದು? 92 ಮತಗಳ ಅಂತರ. 92 ಮತಗಳ ಒಟ್ಟು ಮತ ಸರ್ ನೀವು ಪಡೆದಂತದ್ದು? 392. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಯ್ತು? ಬಿಜೆಪಿ ಪಕ್ಷದ ಫಾಲೋವರ್ಸ್. ಸರ್, ಈಗಾಗಲೇ ಒಂದು 3.5 ವರ್ಷ ಅವಧಿ ಕಳೆದಿದೆ ಸರ್. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂತದ್ದು? ಹೌದು, ಇರಬಹುದು. ನೀರಿನ ಸಮಸ್ಯೆ ಇರಬಹುದು. ಸಮಸ್ಯೆ ನೀರಿನ ಬಗ್ಗೆ ಹೆಚ್ಚು ನಾವು ಆದ್ಯತೆ ತಗೊಂಡು ಕೆಲಸ ಮಾಡಿದ್ದೀನಿ. ಮತ್ತು ಇಡೀ ಗ್ರಾಮದಲ್ಲಿ ಅತಿ ಹೆಚ್ಚು ಓಡಾಟನೂ ಮಾಡಿದ್ದೀನಿ ನೀರಿನ ಸಮಸ್ಯೆಗಾಗಿ. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದ, ಅಥವಾ ಇನ್ನಿತರ ನಿಮ್ಮ ಹಿರಿಕರಾದಂಥ ತಂದೆ ತಾಯಿ ಸಹೋದರರಾದ್ರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದ ಸರ್? ಈಗ ಮೊದಲಿನದಾಗಿಯೂ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ, ಅದರಿಂದ ರಾಜಕೀಯಕ್ಕೆ ಮುಂದೆ ಬಂದಿದ್ದೀನಿ. ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂಥದ್ದು ಅಂದ್ರೆ ಈಗ ನಿಮ್ಮ ಹಿರಿಕರೆಲ್ಲ ಈಗ ಯಾರಾದ್ರೂ ಇದ್ದಂಥದ್ದು? ಯಾರು ಇಲ್ಲ. ಒಂದು ನೀವೇ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದಂಥದ್ದು. ಸರ್, ಈಗ ನಿಮ್ಮ ಇನ್ನೂ ಮುಂದಿನ ಅವಧಿ ಇದೆ ಸರ್. ಈ ಒಂದು ಅವಧಿಯಲ್ಲಿ, ಮುಂದಿನ ಅವಧಿಯಲ್ಲಿ ಈಗ ಇನ್ನೂ ಅತಿ ಹೆಚ್ಚಿನಾಗಿ ಯಾವ ರೀತಿ ಈಗ ಒಂದು ಜನಸೇವೆ ಮಾಡಬೇಕು ಅಂತ ಅನ್ಕೊಂಡಿರುವಂಥದ್ದು? ನೋಡ್ತಾ ಇದ್ದೀನಿ. ಮುಂದಿನ ಸಲ ಮತ್ತೆ ನಿಲ್ಲುವಂತ ಕಾಂಪಿಟೇಷನ್ ಮಾಡ್ತೀನಿ. ಗೆಲ್ಲುವಂತ ಪೂರ್ಣ ವಿಶ್ವಾಸ ಇದೆ. ಎಲ್ಲಿ ನಾನು ಓಡಾಡಬೇಕು ಅಂತಿಲ್ಲ. ಅಷ್ಟು ಮತಗಳ ಅಂತರದಿಂದ ಗೆಲ್ಲುವಂತ ಪೂರ್ಣ ನಂಬಿಕೆ ಇರುವಂತದ್ದು. ಸರ್, ಈಗ ಇನ್ನು 1.5 ವರ್ಷ ಅವಧಿ ಇದೆಯಲ್ಲ, ಇದರಲ್ಲಿ ಈಗ ಏನೊಂದು ಆ ಜನತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಈಗ ಮೊದಲನೇ ಆದ್ಯತೆ ಯಾವ್ದ್ರ ಬಗ್ಗೆ ನೀಡಬೇಕು? ಅಥವಾ ಈ ಒಂದು ಕುಡಿಯೋ ನೀರಿನ ಬಗ್ಗೆ ಆದ್ಯತೆ ನೀಡಬೇಕು ಅಂತ ಅನ್ಕೊಂಡಿರುವಂತದ್ದು. ಈಗ ನಿಮ್ಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರಿದಾರ ಸರ್? ಈಗ ನಮಗೆ ಅಪ್ಪಚ್ಚುರಂಜನೆ ಗುರುಗಳು. ಈ ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಬಡ ಕುಟುಂಬದಿಂದ ನಾವು ಬಂದು ಆಯ್ತಾ, ಅಲ್ಲಿಂದ ಇಷ್ಟು ಎತ್ತರಕ್ಕೆ ಪಂಚಾಯತಿ ಸದಸ್ಯರಿಗೆ ಅವರಿಗೆ ಮೊದಲನೇ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡುವಂಥದ್ದು. ನೋಡಿದ್ರಲ್ಲ ಸರ್, ನಿಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಗಣೇಶ್ ಅವರು ಯಾವ ರೀತಿ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂಥದ್ದಂತ. ಅವರು ಮುಖ್ಯವಾಗಿ ಈ ಒಂದು ಅವಧಿಯಲ್ಲಿ ಅವರು ಕುಡಿಯುವ ನೀರಿನ ಬಗ್ಗೆ ಹೆಚ್ಚಿನ ಆದ್ಯತೆಗಳನ್ನ ನೀಡಿ ಇನ್ನಷ್ಟು ಆ ಜನತೆಗೆ ಆ ನೀರಿನ ಒಂದು ಅಭಾವತೆಯನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಬಂದಿರುವಂಥದ್ದು. ಅವರು ಯಾವುದೇ ರೀತಿಯಾದಂಥ ಒಂದು ಹಿರಿಕರಿಂದ ಏನು ಬಂದಿಲ್ಲ, ಅವರೇ ಒಂದು ಸ್ವಇಚ್ಛೆಯಿಂದ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಸಂಪೂರ್ಣ ಜನತೆಯ ಸೇವೆಗಾಗಿಯೇ ಬಂದಿರುವಂಥದ್ದು. ಸರ್, ಈಗ ಅದೇ ರೀತಿ ಈಗ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದಲೇ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಾದಂಥ MLA MP ಗಳ ಮಟ್ಟದಲ್ಲಾದಂಥ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಎಷ್ಟೋ ಜನ ಕನಸನ್ನು ಕಂಡುಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ಈ ಒಂದು ಗ್ರಾಮದಲ್ಲಿ ಮೇಲಧಿಕಾರಿಗಳ ಮಟ್ಟದಲ್ಲಿ ಅದರ ಕೆಲಸ ಕಾರ್ಯಗಳನ್ನ ನೀವು ಮಾಡಿಸ್ಬೇಕು ಅಂತ ಕನಸೇನಾದ್ರೂ ಕಂಡಿರೋದು ಉಂಟಾ ಸರ್? ಈಗ ಯಾವ್ದಾದ್ರು ಈಗ ಕೆಲಸ ಕಾರ್ಯಗಳ ಬಗ್ಗೆ, ಈಗ ಒಂದು ರೋಡಿನ ಕಾಮಗಾರಿಕೆಯ ಬಗ್ಗೆ ಮೇಲಧಿಕಾರಿಗಳ ಕಡೆಯಿಂದ ಮಾಡಿಸ್ಬೇಕು ಅಂತ ಖುಷಿಯಾಗಿ ಖಂಡಿತ ಮಾಡಿದ್ದೀವಿ. ಅದರಲ್ಲಿ ನಾವು ಕೇಸು ಮೊದಲನಾಗಿ ಮಾಡ್ಕೊಂಡಿದ್ದೀವಿ. ಕೇಸು ತಲೆ ಮೇಲೆ ಎತ್ಕೊಂಡಿದ್ದೀವಿ. ಅದರಿಂದ ಕೇಸು ಹೊತ್ಕೊಂಡು ನಾವು ದಾರಿನ ಕೆಲಸ, ಅದು ಕಾಂಕ್ರೀಟ್ ರಸ್ತೆ ಇರ್ಬೋದು, ಅವರ ಸಹಾಯದಿಂದ ನಾವು ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು. ಸರ್, ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಈಗ ಪ್ರವೇಶ ನೀಡಿದರೆ ಎಲ್ಲ ಒಂದು ಜನಸೇವೆಯನ್ನ ಮಾಡ್ತಾ ಬರ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ರಾಜಕೀಯ ಬಿಟ್ಟು ಇನ್ನಿತರೆ ಸಂಘ ಸಂಸ್ಥೆಗಳಲ್ಲಿ ಯಾವ್ದಾರ ನಿಮ್ಮ ನೀವು ಗುರುತಿಸ್ಕೊಂಡಿರೋ ಅಂತ? ಸಂಘ ಸಂಸ್ಥೆಗಳು ಇದು ಪಕ್ಷದ ಮೊದಲಿಂದಾಗಿ ಪಕ್ಷದಲ್ಲೇ ಓಡಾಟ ಮಾಡಿರೋದು. ಅದರಿಂದ ಇನ್ನು RSS ಇದ್ರಲ್ಲೇ ಓಡಾಟ ಮಾಡಿದ್ವಿ. RSS ಇದರಿಂದ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಿರುವಂತದ್ದು. ಸರ್, ಎಲ್ಲ ನಿಮ್ಮ ಪಕ್ಷದ ಜನತೆಗೆ, ನಿಮ್ಮ ಸ್ನೇಹಿತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ಈ ಒಂದು 24x7 ಕರ್ನಾಟಕ.com ಮುಖಾಂತರ? ಇದು ಪ್ರತಿಯೊಬ್ಬ ಸದಸ್ಯನಿಗೂ ಇದೊಂದು ಚಾನ್ಸಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಸಿಗುವಂತ ಎಲ್ರಿಗೂ ಒಂದು ಅವಕಾಶ ಸಿಕ್ಕಿದೆ ಒಂದು ಜನಸೇವೆ ಮಾಡ್ತಾ ಬರುತ್ತೆ. ಸರ್, ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಇದೇ ನಿಮ್ಮ ಒಂದು ಗ್ರಾಮದ ಪ್ರತಿಯೊಬ್ಬ ಜನತೆನೇ ಕಾರಣ. ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶ್ರೀಗೊಳಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಆಯ್ಕೆ ಮಾಡಿದಂತ ಒಂದು ಹಳ್ಳಿಯಿಂದ ತಗೊಂಡೋಗಿ ಆಯ್ಕೆ ಮಾಡಿದಂತ ಎಲ್ಲ 3 ವಿಲೇಜ್ ಅಂತ ಇರ್ಬೋದು, 30 ಇರ್ಬೋದು, ಈ ಕೋಡ್ಲಿ ಇರ್ಬೋದು, ಅಡಗೇರಿ ಗ್ರಾಮಸ್ಥರಿಗೆ ಮೊದಲು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡುವಂಥದ್ದು. ನೋಡಿದ್ರಲ್ಲ ಸರ್, ಇಷ್ಟು ಕಾಲ ಮಾತನಾಡಿದಂಥ ನಮ್ಮ ಜನಪ್ರಿಯ ನಾಯಕರು ಯಾವ ರೀತಿ ಈಗ ಒಂದು ಜನಸೇವೆ ಮಾಡ್ತಾ ಬಂದಂಥದ್ದಂತ
ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು.